ಸಿಎಂ ವಿರುದ್ಧ ಎಫ್ಐಆರ್ ಆಯಿತು. ಮುಂದೇನು ಅನ್ನುವಂತ ಪ್ರಶ್ನೆ ಈಗ. ಸೊ ಸಿಎಂಗೆ ಬಂಧನದ ಭೀತಿ ಇಲ್ಲ ಇದರಲ್ಲಿ, ಕಾರಣ ಬಂಧಿಸಲೇಬೇಕು ಅನ್ನುವಂಥ ಅಗತ್ಯತೆ ಇಲ್ಲ. ಸಿಎಂ ಜಾಮೀನು ಪಡೆಯಲೇಬೇಕು ಅನ್ನುವಂಥದ್ದು ಏನು ಅನಿವಾರ್ಯತೆ ಅವ್ರಿಗೇನು ಇಲ್ಲ. ಇಲ್ಲಿ ಸಿಎಂರನ್ನ ಕಡ್ಡಾಯವಾಗಿ ವಿಚಾರಣೆಗೆ ಕರೆಸಬೇಕು ಅಂತಾನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆರೋಪಿಗಳ ವಿಚಾರಣೆ ಮಾಡದೆ ದಾಖಲೆಗಳ ಆಧಾರದ ಮೇಲೆ ವರದಿಯನ್ನ ಕೊಡಬಹುದು. ಸೊ ಆರೋಪಿ ಬಳಿ ದಾಖಲೆ ಪಡೆಯುವಂತ ಅನಿವಾರ್ಯತೆ ಇದ್ರೆ ಮಾತ್ರ ನೋಟಿಸು ಮತ್ತೆ ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಬರುವಂತದ್ದು ಕೆಪಿ ನಾಗರಾಜ್, ಈಗ ಆ ಅನಿವಾರ್ಯತೆ ಇಲ್ಲ, ಅವರನ್ನ ಕರೆಸಲೇಬೇಕು ಅನ್ನುವಂಥದ್ದಿಲ್ಲ ಅನ್ನುವಂಥದ್ದೇ ಅನ್ನೋದಾದ್ರೆ, ಹಾಗಿದ್ದಾಗ ಇವರ ಪಾತ್ರಗಳು ಏನು ಅನ್ನುವಂಥದ್ದು ಕೇವಲ ದಾಖಲೆಗಳ ಆಧಾರದ ಮೇಲೆ ಮಾಡ್ತಾರಾ, ಅಥವಾ ಅವರನ್ನ ವಿಚಾರಣೆಗೆ ಒಳಪಡಿಸಿ 60-40 ಇದ್ದಿದ್ದನ್ನ 50-50 ಅನುಪಾತಕ್ಕೆ ಯಾವ ಇದಕ್ಕೆ ತಂದ್ರಿ? ಅದರಲ್ಲಿ ಆ ಸಂದರ್ಭದಲ್ಲಿ ಯಾರಿದ್ರು? ಜೊತೆಗೆ ಈ ಸೈಟ್ ಹಂಚಿಕೆ ಆಗುವಂತ ಸಂದರ್ಭದಲ್ಲಿ ಅವರ ಪುತ್ರ ಯತೀಂದ್ರ ಅವರ ವಿಚಾರವೂ ಕೂಡ ಕೋರ್ಟ್ನ ಒಳಗಡೆ ಚರ್ಚೆಗೆ ಬಂದಿತ್ತು. ಇವೆಲ್ಲ ಬರೋದಿಲ್ವಾ? ಅವ್ರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಬೇಕಾದಂತ ಅಗತ್ಯತೆ ಬರೋದೇ ಇಲ್ವಾ? ಅಲ್ಲಲ್ಲ, ನಾನು ಹೇಳ್ತಾ ಇರುವಂತಹದ್ದು ಅರುಣ್, ಕರೆಸಲೇಬಾರದು ಅಂತ ಏನೂ ಇಲ್ಲ, ಆದರೆ ಕರೆಸಲೇಬೇಕಾದಂಥ ಅನಿವಾರ್ಯತೆ ಇಲ್ಲ. ಕರೆಸಲೇಬೇಕು, ಇದು ಮಸ್ಟ್ ಅನ್ನುವಂಥದ್ದು ಅಗತ್ಯ ಇಲ್ಲ. ಸಿದ್ದರಾಮಯ್ಯನವ್ರನ್ನೇ ಕರೆಸಲೇಬೇಕು ಅನ್ನುವಂಥದ್ದೇನಿಲ್ಲ. ಹಾಗಾಗಿನೇ ತನಿಖಾಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು, ಅಂದರೆ ಆಫೀಸರ್ಸ್ ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾದಂತಹ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಆಗುತ್ತೆ. ಒಬ್ಬ ಸಿಎಂ ಅನ್ನ ವಿಚಾರಣೆ ಮಾಡಕ್ ಆಗಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸಕ್ ಶುರು ಆಗ್ಬಿಡುತ್ತೆ. ಅದು ಡಾಕ್ಯುಮೆಂಟ್ಸ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ದಂಗಾಗುತ್ತೆ ಕೋರ್ಟಿಗೆ. ಇಲ್ಲ ಅರುಣ್, ನಾನು ಅದನ್ನು ಹೇಳ್ತಾ ಇರುವಂಥದ್ದು ಅರುಣ್, ಕರೆಸಲೇಬಾರ್ದು ಅಂದರೆ ಮುಖ್ಯಮಂತ್ರಿಗಳು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಕರೆಸಲೇಬಾರ್ದು ಅಂತ ಏನೂ ಇಲ್ಲ. ಹೌದು, ಕೆಲವೊಂದಿಷ್ಟು ದಾಖಲೆಗಳು, ಕೆಲವೊಂದಿಷ್ಟು ಆಫೀಸರ್ಸ್ ಕೊಟ್ಟಿರುವಂಥ ದಾಖಲೆಗಳ ಪ್ರಕಾರವಾಗಿ ನಿಮ್ಮ ಅಗತ್ಯ ನಮಗಿದೆ ವಿಚಾರಣೆಗೆ ಅಂತ ಕರೆಸ್ಬೋದು. ನಾನು ಹೇಳ್ತಾ ಇರುವಂಥದ್ದು ಕ್ಲಿಯರ್ ಕಟ್ಟಾಗಿ ಅರುಣ್, ಕರೆಸಲೇಬೇಕಾದಂತಹ ಅನಿವಾರ್ಯತೆ ಇಲ್ಲ. ಅಂದರೆ ಮಸ್ಟ್ ಶುಡ್ ಬರಲೇಬೇಕು ಅಂತ. ಅದು ನಾಳೆ ಬೇಕಾದರೆ, ಯಾಕಂದರೆ ನ್ಯಾಯಾಲಯ ಟೈಮ್ ಬಾಂಡ್ ಕೊಟ್ಬಿಟ್ಟಿದೆ, 3 ತಿಂಗಳೊಳಗಡೆ ನೀವು ವಿಚಾರಣೆನ ಮುಗಿಸ್ಬೇಕು ಅಂತ. ಹಾಗಾಗಿ ತನಿಖಾಧಿಕಾರಿ ನನಗೆ ಬಂದಿರುವಂಥ ದಾಖಲೆಗಳ ಪ್ರಕಾರವಾಗಿ ನಿಮ್ಮ ಪಾತ್ರದ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಕಾಣ್ತಾ ಇದೆ, ಹಾಗಾಗಿ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ, ನನಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾಳೆನೇ ಕರೆಸ್ಕೋಬೋದು ಸಿದ್ದರಾಮಯ್ಯನವ್ರನ್ನ ಮನಸ್ಸು ಮಾಡಿದರೆ. ಯಾಕಂದರೆ ಆ ಥರದ ಒಂದು ಅಧಿಕಾರವನ್ನು ನ್ಯಾಯಾಲಯ ಅವರಿಗೆ ಕೊಟ್ಟಿದೆ. 3 ತಿಂಗಳ ಬಾಂಡನ್ನು, ಅಂದರೆ 3 ತಿಂಗಳ ಟೈಮನ್ನು ಕೊಟ್ಟಿರುವಂಥದ್ದು. ನಾನು ಹೇಳ್ತಾ ಇರುವಂಥದ್ದು ಅರುಣ್, ಈಗ ಜನಕ್ಕೆ ಏನು ಅನಿಸ್ಬಿಡುತ್ತೆ, ಅಯ್ಯೋ ಈಗಲೇ ಅರೆಸ್ಟ್ ಆಗಿಬಿಡುತ್ತೆ, ಅಥವಾ ಈಗಲೇ ನೋಟಿಸ್ ಕೊಡ್ತಾರೆ, ಅಥವಾ ನಾಳೆ ಅವ್ರು ವಿಚಾರಣೆಗೆ ಹೋಗ್ತಾರೆ. ಆ ಥರ ಇರೋದಿಲ್ಲ. ಈ ಪ್ರಕ್ರಿಯೆ ಯಾವ ಥರ ಸಾಗುತ್ತೆ ಅನ್ನೋಂಥದ್ದು ಹೇಳ್ತಾ ಇದ್ದೀನಿ ಅರುಣ್. ಅಂದರೆ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂಥದ್ದು. ನಾಳೆ ತನಿಖಾಧಿಕಾರಿ ಇವ್ರನ್ನ ಕರೆಸಿದ್ದೇನೆ ರಿಪೋರ್ಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನ್ಯಾಯಾಲಯ ಕೇಳ್ಬೋದು. ನೀನು ಅವ್ರನ್ನ ಕರೆಸೇ ಇಲ್ಲಪ್ಪ, ನೀನು ಕರೆಸೇ ಇಲ್ಲದೆ ನೀನು ಹೆಂಗೆ ಇದನ್ನು ಕಂಪ್ಲೀಟ್ ಮಾಡಿದ ರಿಪೋರ್ಟ್ ಅಂತಲೂ ಅವ್ರನ್ನ ಕೇಳ್ಬೋದು. ಹಾಗಾಗಿನೇ ಎಲ್ಲ ಸೂಕ್ಷ್ಮತೆಗಳು ಇರುತ್ತೆ, ಎಲ್ಲ ಕಾನೂನಿನ ಸೂಕ್ಷ್ಮಗಳು ಕೂಡ ಇದರಲ್ಲಿ ಅಡಕವಾಗಿರುತ್ತೆ. ಹಾಗಾಗಿ ತನಿಖಾಧಿಕಾರಿಯ ಕೆಲಸ ಏನಿದೆ ಅದು ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಈ ಪ್ರಕರಣದಲ್ಲಿದೆ. ಯಾಕಂದರೆ ಈ ಪ್ರಕರಣವನ್ನು ಖುದ್ದು ನ್ಯಾಯಾಲಯ ಗಮನಿಸ್ತಾ ಇದೆ, ಖುದ್ದು ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ಅಸೈನ್ಮೆಂಟ್ ಇದು. ಹೀಗಾಗಿ ಈ ಪ್ರಕರಣದಲ್ಲಿ ಚಿಕ್ಕ ಎಡವಟ್ಟಾದ್ರೂ ಕೂಡ ಅದರ ತಲೆದಂಡ ತನಿಖಾಧಿಕಾರಿಗಳಿಗೆ ಬಂದ್ಬಿಡುತ್ತೆ. ಹಾಗಾಗಿನೇ ಕರೆಸದೇನೆ ತನಿಖಾ ರಿಪೋರ್ಟನ್ನು ಕೊಟ್ಟು ಬಿಟ್ರೆ ನಿಶ್ಚಿತವಾಗ್ಲೂ ಕೂಡ ತಾನು ಯಾಕೆ ಕರೆಸಿಲ್ಲ ಅಂತ ಅವರು ನ್ಯಾಯಾಲಯದ ಮುಂದೆ ಜಸ್ಟಿಫಿಕೇಷನನ್ನು ಕೊಡಬೇಕಾಗುತ್ತೆ. ಆದರೆ ನಾನು ಹೇಳ್ತಾ ಇರುವಂಥದ್ದು ಅರುಣ್, ಕರೆಸಲೇಬೇಕು ಅನ್ನುವಂಥದ್ದೇನಿಲ್ಲ, ಕರೆಸಬಾರದು ಅಂತಲೂ ಕೂಡ ಏನಿಲ್ಲ. ಅದು ತನಿಖಾಧಿಕಾರಿಯ ಆ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಮತ್ತು ಬಂಧಿಸಲೇಬೇಕು ಅಂತೇನಿಲ್ಲ, ಇವರು ಜಾಮೀನು ತಗೊಳ್ಳೇಬೇಕು ಅಂತ ಯಾವುದು ಕೂಡ ಇಲ್ಲ. ಅದೆಲ್ಲದೂ ಕೂಡ ತನಿಖಾಧಿಕಾರಿಯ ತನಿಖೆಯ ರೂಪದ ಮೇಲೆ ತೀರ್ಮಾನ ಆಗುತ್ತೆ ಅರುಣ್.